ನೀರು ಕಳ್ಸಿದ್ದಾರೆ. ಈಗ ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಆಫೀಸ್ ಹತ್ರ ಹೋಗ್ತೀವಿ. ಅಲ್ಲಣ್ಣ, ಈಗ ನಿಮಗೆ ವಿಷಯ ಗೊತ್ತಿಲ್ವಾ? ರೋಡಲ್ಲಿ ಫೈನ್ ಆಗ್ತಾ ಗೌರ್ಮೆಂಟ್ RTO ದವರು ನೋಡಿ, ಇವರು ಗ್ಯಾಸ್ ಬಂಕ್ಗಳ ಹತ್ರ, ಆಟೋ ಡ್ರೈವರ್ಗಳ ಹತ್ರ ರಾಪಿಡೋ ಕಂಪ್ನಿಯವರು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಏನಂತ ಫೋನ್ ನಂಬರ್ ತಗೊಂತ ಇದಾರೆ. ನಿಮ್ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ನೋಡೋಣ ಏನ್ ಸಮಸ್ಯೆ ಬಗೆಹರಿಸ್ತಾರೆ. ಅಣ್ಣ, ಏನ್ ಫೋನ್ ನಂಬರ್ ತಗೊಂತಾರೆ ಇದು? ಫೋನ್ ನಂಬರ್ ಏನಕ್ಕೆ ತಗೊಂತಾ ಇರೋದು? ಏನಕ್ಕೆ ತಗೊಂತ ಇದೀರಾ? ಅಲ್ಲ, ಇವಾಗ ಹೇಳಿ. ಆಟೋ ಡ್ರೈವರ್ಸ್ಗೆ ಆದಲ್ಲಿ ಏನೇನು ಪ್ರಾಬ್ಲಮ್ ಯಾರು ಇಲ್ಲಿ ಕಳ್ಸಿರೋದು? ಯಾರು ಕಳ್ಸಿರೋದು ಇಲ್ಲಿಗೆ? ರಾಪಿಡೋ ಕಂಪ್ನಿಯವ್ರು ಕಳ್ಸಿದ್ದಾರೆ. ಈಗ ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಆಫೀಸ್ ಹತ್ರ ಹೋಗ್ತೀವಿ. ನೀವು ನೋಡಕ್ ಬಂದು ಇವಾಗ ಇಲ್ಲಿ ಬಂದಿದ್ದೀರಾ, ನನ್ಗೆ ಸಮಸ್ಯೆ ಇದ್ರೆ ಬಗೆಹರಿಸ್ತೀರಾ? ಇವಾಗ ನನಗೆ ಸಮಸ್ಯೆ ಇಲ್ಲಿ ಬಂದ್ರೆ ನೀವು ಬಗೆಹರಿಸ್ತೀರಾ? ಸರ್, ಸಡನ್ ಆಗಿ ಮಾಡಕ್ಕೆ ನಾವು ಕಂಪನಿಯಿಂದ ಬಂದು ನಿಮ್ ಕೆಲಸ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಅವ್ರಿಗೆ ಅವರೆಲ್ಲ ಕಂಪ್ಲೇಂಟ್ ರಿಜೆಕ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ನೀವು ನಂಬರ್ಗಳು ತಗೊಂಡು ಬಗೆಹರಿಸಕ್ಕೆ ರೋಡಿಗೆ ಬಂದಿದ್ದೀರಾ, ಆಯ್ತಾ? ನನ್ಗೆ ಇವಾಗ ಸಮಸ್ಯೆ ಇದ್ರೆ ಇಲ್ಲೇ ಬಗೆಹರಿಸ್ತೀರಾ, ಇಲ್ಲ ನೀವೇನ್ ಮಾಡ್ತೀರಾ? ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಕಂಪನಿ ಅವ್ರಿಗೆ ಕೊಟ್ಟಿವಿ. ಇದಕ್ಕೆ ಈಗ ಒಂದು ತಿಂಗಳು ಮುಂಚೆ ಈ ಕೆಲಸ ಮಾಡ್ತಾ ಇರ್ಲಿಲ್ವಲ್ಲ, ಇವಾಗ ಯಾಕೆ ಮಾಡ್ತಾ ಇದೀರಾ? ಕಾರಣ ಏನು? ಯಾಕಂದ್ರೆ ತುಂಬಾ ಡ್ರೈವರ್ಸ್ ಬಂದ್ಬಿಟ್ಟು ಕಂಪ್ಲೇಂಟ್ ಯಾವ್ಯಾವ ತರ ಕಂಪ್ಲೇಂಟ್ ಮಾಡ್ತಾ ಇದಾರೆ? ನಾರ್ಮಲ್ ರೇಟಿಂಗ್ ಇಶ್ಯೂ ಇರ್ಲಿ, ಇಲ್ಲಾಂದ್ರೆ ಟೆಕ್ನಿಕಲ್ ಇಶ್ಯೂ ಇರ್ಲಿ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಇನ್ನ ಸ್ವಲ್ಪ ಜನ ಆಚೆ ಕಡೆ ರಿಜಿಸ್ಟ್ರೇಷನ್ ಮಾಡೋದು ಅಂದ್ರೆ ಅವ್ರು ಪಾಸ್ ಎಲ್ಲ ತಗೊಳ್ತಾ ಇದಾರೆ. ನಾವೆಲ್ಲ ಮಾಡ್ತಾ ಇದೀವಿ ರಿಜಿಸ್ಟ್ರೇಷನ್, ಐಡಿ ಕಾರ್ಡ್ ಎಲ್ಲ ಇದೆ. ಆಯ್ತು, ನಾವು ನಿಮ್ಮ ಆಫೀಸ್ ಹತ್ರ ಬಂದು ಮಾತಾಡ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ರೋಡಲ್ಲಿ ನೋಡಿದ್ರೆ ರಾಪಿಡೋ ಹೊಡಿಬೇಡಿ ಅಂತಾರೆ. ಇವ್ರು ನೋಡಿದ್ರೆ ಒಂದೊಂದು ಗ್ಯಾಸ್ ಬಂಕ್ ಹತ್ರ ಮೂರ್ ಜನನ ಇರಿಸ್ಬಿಟ್ಟು ಇವ್ರು ಈ ತರ ಪ್ರಮೋಷನ್ ಮಾಡ್ತಾ ಇದಾರೆ. ಈಗ ನನ್ಗೆ ಫೈನ್ ಹಾಕಿದಾರಲ್ವಾ ಅವರು? ಈಗ ಫೈನ್ ಹಾಕಿದ್ದಾರೆ, ಆಯ್ತಾ? ಆ ಫೈನ್ ಅಮೌಂಟ್ ಯಾರು ಕಟ್ಕೊಡ್ತಾರೆ? ಅದು ಆಫೀಸ್ ಅವ್ರು ಕೇಳ್ಬೇಕು ಸರ್. ಆಫೀಸ್ ಅವ್ರು ಕೇಳ್ಬೇಕು. ಇವಾಗ ನೀವು ಇಲ್ಲಿ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಇಲ್ಲ ಫೋನ್ ನಂಬರ್ ಫೋನ್ ನಂಬರ್ಗಳು ಏನಕ್ಕೆ ತಗೊಂತ ಇದೀರಾ? ಫಸ್ಟ್ ಆರ್ಡರ್ ಏನ್ ಕೇಳ್ತಾರೆ ಅವ್ರ ತುಂಬಾ ಏನಿದೆ ಅದನ್ನ ಅವಾಗೆ ನಾವು ಅಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಇರೋದು. ಈಗ ಇವ್ರು ಬಂದು ನಿಮ್ಮ ಹತ್ರ ಕೇಳಿದ್ರೆ ನಮಗ್ ಸಮಸ್ಯೆ ಇದೆ, ನೀವು ಬಗೆಹರಿಸಿ. ನಾವೇ ಕೇಳ್ತೀವಲ್ಲ. ಯಾರನ್ನ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತಾ ಇದೀರಾ ನೀವು? ಏನ್ ಮಾಡ್ತೀರಾ? ನಿಮ್ಮ ಆಫೀಸ್ ಹತ್ರ ಹೋಯ್ತೇವೆ, ಯಾಕೆ ಕೇಳ್ತೀವಿ? ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ಗೌರ್ಮೆಂಟ್ ಇಲ್ಲಿ ಕೇಳೋಣ, ಗೌರ್ಮೆಂಟ್ ಅವರು ರಾಪಿಡೋ ಹೊಡಿಬೇಡ್ರಿ ಅಂತ ಅವ್ರೆ, ಕರೆಕ್ಟಾ? ಒಂದ್ ನಿಮಿಷ, ರಾಪಿಡೋ ಹೊಡಿಬೇಡ್ರಿ ಅಂತ ಅವ್ರೆ ಅಲ್ವಾ? ನೀವ್ ಈ ತರ ರೋಡ್ ಬಂದು ಯಾಕೆ ಇದ್ ಮಾಡ್ತೀರಾ? ಅದು ಆಫೀಸ್ ಕೇಳಿ ಯಾಕೆ ಕಳಿಸ್ತಾ ಇದ್ದಾರೆ ಅವ್ರು ಕೇಳಿ. ನೀವು ಬಂದಿದ್ದೀರಾ, ನಿಮ್ಮನ್ನ ಕೇಳ್ತಾ ಇದ್ದೀವಿ. ಬಂದಿರೋದು ಬಂದಿಲ್ಲ, ಕರೆಕ್ಟಾ? ಈಗ ನಿಮಗ್ ಗೊತ್ತಿಲ್ವಾ ವಿಷಯ? ನಿಮಗ್ ವಿಷಯ ಗೊತ್ತಿಲ್ವಾ ಇಲ್ಲಿ? ಅಲ್ಲಣ್ಣ, ಈಗ ನಿಮಗ್ ವಿಷಯ ಗೊತ್ತಿಲ್ವಾ? ರೋಡಲ್ಲಿ ಫೈನ್ ಆಗ್ತಾ ಗೌರ್ಮೆಂಟ್ RTO ದವರು ರಾಪಿಡೋ ಹೊಡೆದ್ರೆ ಫೈನ್ ಆಗ್ತಾರೆ ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತು ತಾನೆ? ಗೊತ್ತಿದ್ಮೇಲೆ ಆ ಕಂಪ್ನಿ ಫ್ರಾಡ್ ಅಂತ ಗೊತ್ತಾಯ್ತಾನೆ, ಮತ್ತೆ ಅದು ಆಗ್ತಾ ಕಂಪ್ನಿ ನೀವೇ ಕೆಲಸ ಮಾಡ್ತೀರಾ? ತಪ್ಪು ತಾನೆ? ಒಂದ್ ನಿಮಿಷ ಹೇಳದ್ ಕೇಳಿ, ಈಗ ಅದು ಫ್ರಾಡ್ ಅಂತ ಹೇಳ್ಬಿಟ್ಟು RTO ದಲ್ಲಿ ರಾಪಿಡೋ ಹೊಡಿಬೇಡ್ರಿ ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಡ್ತಾರೆ. ಯಾರು RTO ದವರು ರಿಮೂವ್ ಮಾಡ್ಬಿಡ್ಬೇಕಾಗಿತ್ತು. ಹೌದು, ಕರೆಕ್ಟ್. ಆಯ್ತು. ಅಂದ್ರೆ ನೀವ್ ಹೇಳ್ತಾ ಇರೋದೇನು ಅಂದ್ರೆ RTO ದವ್ರು ಸರಿ ಇಲ್ಲ. ಅಲ್ಲಲ್ಲ, ಒಂದ್ ನಿಮಿಷ, ಇವಾಗ RTO ದವ್ರು ಆಪ್ ತೆಗೆದುಬಿಡ್ಬೇಕು. ಮತ್ತೆ ನಾವು ಹೇಳ್ತಾ ಇರೋದು ಬೇರೆ ತಗೊಂಡು ಹೋಗ್ತೀವಿ. ನಾವು ಇವಾಗ ನಮ್ಗೆ ಫೈನ್ ಇದಾಗಿದೆ, ಪೊಲೀಸ್ ಅವರು RTO ಅವರು ಫೈನ್ ಮಾಡಿದ್ದಾರೆ. ಅದೊಂದು ಚಲಾನ್ ಇರುತ್ತಲ್ವಾ, ಅದು ಬಂದ್ಬಿಟ್ಟು ನೀವು ಸಬ್ಮಿಟ್ ಮಾಡ್ತೀವಿ. ಈಗ ಒಂದ್ ನಿಮಿಷ RTO ದವರು ಕೇಸ್ ಹಾಕೋ ಸ್ಲಿಪ್ ಕೊಟ್ಟಿದ್ದಾರೆ ನಮ್ಗೆ. ಸ್ಲಿಪ್ ತಗೊಂಡು ಹೋಗಿದ್ದಕ್ಕೆ 5,000 ಆಗುತ್ತೆ ಅಂತ ಹೇಳಿದಾರೆ. ಅದು ರಾಪಿಡೋದವರು 5,000 ಕೊಟ್ಟರೆ ನಾನು ತಗೊಂಡೋಗಲ್ಲಿ ದುಡ್ಡು ಕಟ್ಟಿದ್ರೆ ನನಗೆ ಫೈನ್ ಸ್ಲಿಪ್ ಕೊಡ್ತಾರೆ. ಫೈನ್ ಕಟ್ಟಿದೀರಿ ಅಂತ ಸ್ಲಿಪ್ ಕೊಡ್ತಾರೆ. ಫೈನ್ ಕಟ್ಟಿದ್ದೀರಾ ಅಂತ ನೀವು ಕೊಟ್ರೇನೆ ಅಲ್ವಾ ಸರ್? ನೀವು ದುಡ್ಡು ಕೊಟ್ಟೇನೆ ಅಲ್ವಾ ಸರ್ ನಾವು ಕಟ್ಟಕ್ಕೆ? ಸರ್ 15 ದಿವಸ ಗಾಡಿ ಓಡಿಸಿಲ್ಲ, 5,000 ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ ನಮ್ಗೆ 5,000? ಇವಾಗ ಪ್ರೂಫ್ ಇಲ್ಲ ಅಂದ್ರೆ ಯಾಕೆ ಅಂತ ಗೌರ್ಮೆಂಟ್ RTO ದವ್ರು ಹಾಕಿರೋ ಚಲನೆ ತೋರಿಸ್ತಾ ಇದೀವಲ್ಲ ನಿಮ್ಗೆ, ಫೈನ್ ಹಾಕಿದ್ದಾರೆ ಅಂತ. ಕಡೆಯಿಂದ ಗೊತ್ತಾಗಿರೋದು ಯಾರ್ಯಾರಿಗೆ ಫೈನ್ ಬಿದ್ದಿದೆ ಅವ್ರ ಚಲಾನ್ ಹತ್ರ ಇರುತ್ತೆ, ಅವ್ರೇನೋ ನೋಡಿ ಮಾಡ್ತಾರೆ. ಯಾಕಂದ್ರೆ ಯಾರ್ಯಾರು ಗಾಡಿ ಸೀಸ್ ಹಾಕಿದ್ರೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರಿಗೆ ಇವಾಗ ನೀವು ಇಲ್ಲಿ ಇದೆಲ್ಲ ಮಾಡಿ ಕಂಪ್ಲೇಂಟ್. ಮೊನ್ನೆ 3-4 ದಿವಸ ಹಿಂದೆ ಬಂದಾಗ ನಾನು ಕಂಪ್ಲೇಂಟ್ ಮಾಡಿ ಹೇಳಿದ್ನಿ ತಾನೆ? ಅದು ಹೇಳಿದಿರ ಅವ್ರಿಗೆ? ಏನ್ ಹೇಳಿದಾರೆ ನಿಮ್ಗೆ? ಏನೇನ್ ಫಾರ್ಮ್ಸ್ ನಮ್ಗೆ ಏನೇನು ನೀವ್ ಹೇಳಿದೀರಾ ನನ್ನ ಸಮಸ್ಯೆ ಅಂತ? ನಾನು ನಿಮ್ಗೆ ಹೇಳಿದೀನಿ, ನನ್ನ ಸಮಸ್ಯೆ ಬಗೆಹರ್ಸಕ್ ಬಂದಿದ್ದೀರಾ? ನನ್ನ ಸಮಸ್ಯೆ ಹೇಳಿದೀನಿ, ಹೇಳಿ 1 ವಾರ ಆಯ್ತು. ಏನ್ ಬಗೆಹರಿಸಿದೀರಾ? ತೋರಿಸಿ. ನಮ್ಮ ಕಡೆಯಿಂದ ಏನೇನು ಆಪ್ಷನ್
ಟೀಮ್ಗೆ ಹೋಗ್ಬಿಟ್ಟು ಹೇಳಿದ್ವಿ ಏನಂತ ಫಾರ್ಮ್ ಅಪ್ಡೇಟ್ ಮಾಡಿ ನೀವು ಹೇಳಿದ್ದೀರಾ, ಹೇಳಿದ್ಮೇಲೆ ಅವ್ರ ಸಮಸ್ಯೆ ಬಗೆಹರ್ದಿಲ್ಲ ಯಾಕಂತ ಕೇಳಿ ನೀವು. ಒಂದ್ ನಿಮಿಷ ಇವಾಗ ನೀವು ನೀವು ತಂದೆ ನಮ್ಮ ಮಕ್ಕಳಿಂದ ತಿಳ್ಕೊಳ್ಳಿ. ರೇ, ಒಂದ್ ನಿಮಿಷ ಪೂರ್ತಿ ಮಾತಾಡಿ. ನನಗೆ- ಉದಾಹರಣೆ ನೀವು ಕೊಡ್ತಾ ಇದೀರಾ, ಅದು ಉದಾಹರಣೆ ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು. ನಾನು ಹೇಳ್ತಾ ಉದಾಹರಣೆ ನಾನು ಹೇಳ್ತಾ ಇಲ್ಲ. ಕೆಲಸ ಮಾಡ್ತಾ ಇದೀವಿ. ಏನಾದ್ರು ಇದ್ದಿದ್ರೆ ಮುಂಚೆ ಏನಾಗ್ಬೇಕಂದ್ರೆ ಆಫೀಸ್ ಬನ್ನಿ, ನಿಮ್ ಜೊತೆ ಬೇಕಾದ್ರೆ ನಾವೇ ಕರ್ಕೊಂಡು ಹೋಗ್ತೀವಿ, ಮಾತಾಡಿ. ಅದಕ್ಕೆ ನಡೀರಿ, ಆಯ್ತು ಬನ್ನಿ ನಡೀರಿ. ಬನ್ನಿ.